ಸ್ನೇಹಿತರೆ, ಗಣೇಶ ವಿಸರ್ಜನೆ ಮಾಡೋ ಟೈಮಲ್ಲಿ ಪಟಾಕಿ ಹೊಡೆಯೋದು ಆ್ಯಂಡ್ ಟಮಟೆ ಹೊಡೆಯೋದು ಇದೆಲ್ಲ ನಾರ್ಮಲ್ ಆಗಿ ನಾವು ಮಾಡ್ತೀವಿ. ಆದರೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಮುಂಚೆ ಆದರೆ ಪಟಾಕಿ ಅಂಥ ಸೌಂಡ್ ಇರ್ತಿರ್ಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಲೈಕ್ ಕಿವಿನ ಒಂಥರ ಬ್ಲ್ಯಾಂಕ್ ಆಗ ಲೈಕ್ ಕುಯ್ ಅನ್ನುತ್ತೆ, ಆ ಥರ ಬರುವಂಥ ಪಟಾಕಿಗಳಿದೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ನಮಗಿಂತ ಬೇರೆ ಜೀವಿಗಳು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಅದ್ರ ಕಿವಿ ಅಂತೂ ಇನ್ನೂ ಸೆನ್ಸಿಟಿವ್ ಇರುತ್ತೆ. ಸೊ ಅದ್ರ ಹಿರಡಮು ಒಡೆದೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವೇ ಆ ಸೌಂಡ್ ಕೇಳೋಕ್ಕಾಗದೆ ಗುಯ್ ಅಂತಿರುತ್ತೆ 2 ಸೆಕೆಂಡು ಅಂದರೆ, ಇನ್ನು ಜೀವಿಗಳ ಬಗ್ಗೆನೂ ಯೋಚನೆ ಮಾಡಿ. ನಾಯಿಗಳು, ಪಕ್ಷಿಗಳು, ಸೊ ಲಿಟ್ರಲಿ ಇರೋಕ್ಕಾಗಲ್ಲ. ನಮ್ಮನೆ ಮುಂದೆನೇ ಒಂದು ಪಟಾಕಿ ಹೊಡೆದ್ರು, ಬಾಕ್ಸ್ ಟೈಪ್ ಇತ್ತು ಅದು. ನಾರ್ಮಲ್ ಇವಾಗ ನಮಗೆಲ್ಲ ಇಷ್ಟಿಷ್ಟು ಹಪ್ಪತ್ತು ನಮ್ಗೆ ಗೊತ್ತು, ಆಟಮ್ ಬಾಂಬ್ ಅದು ಇದು, ಅದ್ಯಾವುದು ಬಾಕ್ಸ್ ಟೈಪಲ್ಲಿ ಇತ್ತು. ಅದು ನೋಡಿದ್ರೆ ಒಂದು ಸೆಕೆಂಡ್ ನಮ್ಮ ಕಿವಿನೇ ಗುಯ್ ಅಂದೋಯ್ತು. ಮನೆಗೆ ಬಂದು ನೋಡಿದ್ರೆ ನನ್ನ ಮಗನ, ನನ್ನ ಮ್ಯಾಕ್ಸಿ, ಸೊ ಅವನಂತೂ ಲಿಟ್ರಲ್ ಯಾವ ಲೆವೆಲ್ ಹೆದರ್ಕೊಂಡ್ಬಿಟ್ಟಿದ್ದ ಅಂದರೆ, ನೈಟು ವಾಶ್ರೂಮ್ಗೂ ಈಚೆ ಹೋಗ್ಲಿಲ್ಲ, ಎಲ್ಲ ಮನೆಯಲ್ಲೇ ಗಲೀಜು ಮಾಡ್ದೆ. ಇಟ್ಸ್ ಫೈನ್, ಆ ಥರ ಅಲ್ಲ. ಬಟ್ ಆ ಜೀವಿಗಳ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ. ಮನೇಲಾಗಿರ್ಬೋದು, ಬೀದಿಲಾಗಿರ್ಬೋದು. ಯಾಕೋ ಏನಾಯ್ತು ಏನಾಯ್ತು ಮಗಳು?